ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ಚಾಮರಾಜನಗರದಲ್ಲಿ ಪ್ರತಿಭಟನೆ ಜೋರಾಗಿದೆ. ಖಾಲಿ ಬಿಂದಿಗೆ ಹಿಡಿದು ಕನ್ನಡಪರ ಸಂಘಟನೆ ಪ್ರತಿಭಟನೆ ಮಾಡ್ತಾ ಇದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ತೀರ್ಪನ್ನ ವಿರೋಧಿಸಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸಿಡಬ್ಲ್ಯೂಆರ್ಸಿ ತೀರ್ಪಿಗೆ ಮಣಿಯಬಾರದು. ತಮಿಳುನಾಡಿಗೆ ನೀರು ಹರಿಸಿದ್ರೆ ನಿರಂತರ ಹೋರಾಟವನ್ನ ಮಾಡ್ತೇವೆ. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಬಂದ್ ಮಾಡ್ತೇವೆ, ಕರ್ನಾಟಕವನ್ನೇ ಬಂದ್ ಮಾಡ್ತೇವೆ. ಭೀಕರ ಬರಗಾಲದಲ್ಲಿ ಕುಡಿಯೋಕ್ಕೂ ಸಹ ನೀರಿಲ್ಲದಾಗಿದೆ. ಈಗ ತಮಿಳುನಾಡಿಗೆ ಹೆಂಗೆ ನೀರು ಬಿಡ್ತೀರಾ ನೀವು? ಕರ್ನಾಟಕ ಸೇನಾಪಡೆ ಸಂಘಟನೆ ಅಧ್ಯಕ್ಷ ಶ್ರೀನಿವಾಸ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಏಕಾಏಕಿ ತಮಿಳುನಾಡಿಗೆ ಕರ್ನಾಟಕದ ಕಾವೇರಿಯಿಂದ ಪ್ರತಿ ದಿವಸ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು, 15 ದಿನಗಳ ಕಾಲ ಅಂತ ಹೇಳಿದ್ದಾರೆ. ಜೊತೆಗೆ ತಮಿಳುನಾಡಿಗೆ 4 TMC ನೀರನ್ನ ಬಿಡಬೇಕು ಅಂತ ಹೇಳಿರ್ತಕ್ಕಂಥ ಕ್ರಮವನ್ನ ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಇಲ್ಲಿ ಪ್ರತಿಭಟನೆಯನ್ನ ಮಾಡಿ ಖಾಲಿ ಬಿಂದಿಗೆಗಳನ್ನ ಇಟ್ಕೊಂಡು ಇವತ್ತೇನು ಕರ್ನಾಟಕದಲ್ಲಿ ಜಲಾಶಯಗಳಲ್ಲಿ ನೀರಿಲ್ಲ ಅಂತೇಳಿ ಖಾಲಿ ಬಿಂದಿಗೆಯನ್ನ ತೋರಿಸೋದ್ರ ಮುಖಾಂತರ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಇದೊಂದು ಏನೆನ್ನ ಕೊಟ್ಟಂತ ತೀರ್ಪು ಕರ್ನಾಟಕದ ಪಾಲಿಗೆ ಇದೊಂದು ಮರಣ ಶಾಸನ. ಈಗ ಕರ್ನಾಟಕ ರಾಜ್ಯದಲ್ಲಿ ಇನ್ನೇನು ಹತ್ತತ್ರ 200 ತಾಲೂಕುಗಳು ಮಳೆ ಇಲ್ಲದೆ ಬರಪೀಡಿತ ಪ್ರದೇಶ ಅಂತೇಳಿ ಇನ್ನೇನು ಘೋಷಣೆ ಆಗ್ತಕ್ಕಂಥ ಸಂಭವ ಇದೆ. ಈ ಸಾರಿ ಕರ್ನಾಟಕದಲ್ಲಿ ಮಳೆ ಸಂಪೂರ್ಣ ಕೈ ಕೊಟ್ಟಿದೆ. ಮಳೆ ಕೈ ಕೊಟ್ಟಿರೋದ್ರಿಂದ ನಮ್ಮ ಕರ್ನಾಟಕದ ಬಹುತೇಕ ಜಲಾಶಯಗಳು ನೀರಿನ ಮಟ್ಟ ಸಂಪೂರ್ಣವಾಗಿ ಕುಸಿದಿದೆ. ತಜ್ಞರುಗಳೆಲ್ಲ ಹೇಳೋ ಪ್ರಕಾರ 150 ವರ್ಷಗಳಿಂದ ಇಂಥ ಸ್ಥಿತಿ ಇತ್ತಂತೆ, ಅಂತ ಸ್ಥಿತಿ ಈ ಸಾರಿ ಬಂದಿದೆ. ಇಂಥ ಪರಿಸ್ಥಿತಿನಲ್ಲಿ ಜಲಾಶಯಗಳು ಬತ್ತೋಗ್ತಿರ್ತಕ್ಕಂಥ ಸ್ಥಿತಿನಲ್ಲಿ ಇವತ್ತು ದೆಹಲಿಯಲ್ಲಿ ಕುಂತಿರ್ತಕ್ಕಂಥ ನಿರ್ವಹಣಾ ಮಂಡಳಿ ಅವರು ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ನಿಮ್ಗೆ ಗೌರವ ಇದೆ ಅಂತ ಹೇಳ್ತಾ ಇರೋದು. ನೀವ್ ಯಾವತ್ತಾರು ಬಂದು ನಮ್ಮ ಡ್ಯಾಮ್ಗಳನ್ನ ಪರಿಶೀಲನೆ ಮಾಡಿದ್ರ, ಇಲ್ಲಿ ಎಷ್ಟು ನೀರಿದೆ, ಏನಿಲ್ಲ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಡೆಲ್ಲಿಯಲ್ಲಿ ಕುಂತ್ಕೊಂಡು ನೀರ್ ಬಿಡಿ ಅಂದ್ರೆ ಎಲ್ಲಿಗೆ ನೀರು ಬಿಡೋದಂತ ನೀರಿಲ್ದರ್ವೆ. ಇದು ನಿಜವಾಗ್ಲೂ ಅತ್ಯಂತ ಖಂಡನೀಯವಾದದ್ದು. ರಾಜ್ಯ ಸರ್ಕಾರ ಏನು ನಿರ್ವಹಣಾ ಮಂಡಳಿಯವರು ನೀವೇನು ಆದೇಶವನ್ನ ಮಾಡಿದ್ರಿ ಅದನ್ನು ಯಾವುದೇ ಕಾರಣಕ್ಕೂ ಪಾಲಿಸಬಾರ್ದು. ನಿಮ್ಮ ಸರ್ಕಾರ ಹೋದ್ರೂ ಪರವಾಗಿಲ್ಲ, ರೈತ ಹಿತವನ್ನ ನೀವು ಕಾಪಾಡಿ. ಇತಿಹಾಸದಲ್ಲಿ ಉಳ್ಕೋತೀರಿ, ಅಧಿಕಾರ ಎದುರ್ತದೆ, ನಾಳೆ ಹೋಗ್ತದೆ. ಆದ್ರೆ ಇತಿಹಾಸ ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಮರಳಿಕೋಸಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ಇವತ್ತು ರಾಮಲಿಂಗಾರೆಡ್ಡಿ ಅವರು ಇವತ್ತು ನಾವು ಅಧಿಕಾರಿಗಳ ಸಭೆ ಕರೆದು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವ್ ಯಾವ ತೀರ್ಮಾನ ಮಾಡಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬೇಡಿ. ಬಿಡ್ತು ಅಂತಂದ್ರೆ ನಿಮ್ಮ ವಿರುದ್ಧ ಭಾರಿ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗ್ತದೆ. ಮತ್ತು ಇದೇ ಸಂದರ್ಭದಲ್ಲಿ ನಾನು ತಮಿಳುನಾಡು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ, ತಮಿಳುನಾಡಿನವರು ಇದೇ ರೀತಿ ನಮ್ಮ ಮೇಲೆ ಖ್ಯಾತಿಯನ್ನ ತೆಗೆದ್ರೆ ಪ್ರೊಟೆಸ್ಟ್ ಮಾಡಕ್ ಅವಾಗ ಮೈಕ್ ಹಿಡಿದ್ರೆ ಹಿಂದೆ ಇರಲ್ಲ. ಕರ್ನಾಟಕದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಕುಡಿಲಿಕ್ಕೆ ನೀರನ್ನ ಕೇಳಿದ್ರೆ ತಮಿಳುನಾಡವರು ಕೃಷಿ ಕೇಳ್ತಾ ಇದ್ದಾರೆ. ತಮಿಳುನಾಡಲ್ಲಿ ಸಮುದ್ರಕ್ಕೆ ಸೇರ್ತಾ ಇದೆ ನೀರು. ನಮಗೆ ಒಂದ್ ಕಡೆ ಮೇಕೆದಾಟು ಡ್ಯಾಮ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ. ಇನ್ನೊಂದು ಕಡೆ ಕಾವೇರಿಯಲ್ಲಿರುವಂತ ಅಲ್ಪ ಸ್ವಲ್ಪ ನೀರನ್ನು ಏನು CWRC ಏನು ಕಾವೇರಿ ನೀರಾವರಿ ನಿಯಂತ್ರಣ ಮಂಡಳಿ ಬಿಡ್ಲಿಕ್ಕೆ ಹೇಳಿದೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ಎಲ್ಲ ಕನ್ನಡಪರ ಹೋರಾಟಗಾರರು ಒಟ್ಟಿಗೆ ಸೇರಿ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಮುಂದಿನ ದಿನ ಕರ್ನಾಟಕ ಬಂದ್ ಕರೆ ಕೊಡ್ಲಿಕ್ಕೆ ನಾವೆಲ್ಲ ಯೋಚನೆಯನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅಂದ್ರೆ ಈ ಕರ್ನಾಟಕ ಬಂದಲ್ಲಿ ಯಾವೆಲ್ಲ ಸಂಘಟನೆಗಳು ಇರ್ತವೆ, ಇವಾಗ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಎಲ್ಲ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಸಭೆಯನ್ನ ಕರೆದು ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಎಲ್ಲ ಒಟ್ಟಿಗೆ ಸೇರಿ ಈ ಕಾವೇರಿ ನಿರ್ವಹಣಾ ಮಂಡಳಿಯ ಆದೇಶವನ್ನ ತಿರಸ್ಕರಿಸಿ ಎಷ್ಟು ವರ್ಷದಿಂದ ಎಷ್ಟು ಕೋಟಿ ಈ ಹಣವನ್ನ ನಾವು ಸುಪ್ರೀಂ ಕೋರ್ಟ್ ವಕೀಲರಿಗೆ ಕೊಟ್ಟಿದ್ದೀವಿ. ಇಲ್ಲಿ ತನಕ ನಮ್ಗೆ ಯಾಕೆ ನ್ಯಾಯ ಸಿಕ್ಕಿಲ್ಲ? ನಮ್ಮ ಅಧಿಕಾರಿಗಳ ವೈಫಲ್ಯ ಏನು? ನಮ್ಮ ರಾಜಕಾರಣಿಗಳ ವೈಫಲ್ಯ ಏನು? ನಮ್ಮ ಲೋಕಸಭಾ ಸದಸ್ಯರು ಕೇಂದ್ರ ಸರ್ಕಾರದ ಜೊತೆ ಯಾಕೆ ಮಾತಾಡ್ತಾ ಇಲ್ಲ? ಕುಡಿಲಿಕ್ಕೆ ನೀರಿಲ್ಲ ಇರುವಾಗ ಹರಿದು ಹೋಗಿದೆ ನೀರು. ಇಲ್ಲಿದ್ದವಾಗ ಎಲ್ಲಿಂದ ತಂದ್ಕೊಡಕ್ ಸಾಧ್ಯ ಇದೆ?
ನಾವು ಬೆಂಗಳೂರಲ್ಲಿ ದೇಶ ವಿದೇಶಿ ಜನ ಬಂದ್ಬಿಟ್ಟು ಇಲ್ಲಿ ನೀರನ್ನ ಕುಡಿತಾರೆ. ಇಂಥ ಸಂದರ್ಭದಲ್ಲಿ ನಮ್ಗೆ ನೀರಿಲ್ಲ ಅಂತ ಸಂದರ್ಭದಲ್ಲಿ ನೀರು ಬಿಡಿ ಅಂದ್ರೆ ಹೆಂಗ್ ಸಾಧ್ಯ ನೀರು ಬಿಡೋಕೆ? ಆದ್ರಿಂದ ಕಾವೇರಿ ಹಳ್ಳದಿಂದ ಬಂದಂತ ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಇನ್ನೂ 1 ವರ್ಷ ಇರೋದಷ್ಟೇನೆ. ನಿಮ್ಗೆ ಅಧಿಕಾರ ಮುಖ್ಯ ಅಲ್ಲ, ಜನರ ನಾಡಿ ಮಿಡಿತ ಮುಖ್ಯ. ಮುಂದೆ 5 ವರ್ಷ ನೀವು ಮುಖ್ಯಮಂತ್ರಿ ಆಗಬಹುದು. ಆದ್ರಿಂದ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರ್ದು ಅನ್ನೋದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಸರ್, ಯಾವತ್ತು ಮೀಟಿಂಗ್ ಮಾಡ್ತಾ ಇದ್ದೀರಾ? ಮಾಡ್ತೀವಿ. ವಾಟಾಳ್ ನಾಗರಾಜ್ ಅವ್ರ ಬಂದ ಮೇಲೆ ಸಭೆ ಸೇರ್ತೀವಿ, ಮೀಟಿಂಗ್ ಮಾಡ್ತೀವಿ. ಏನ್ ನಿರ್ಧಾರ ಮಾಡ್ಬೇಕನ್ನುವಂತ ನಿರ್ಧಾರವನ್ನ ಮಾಡಿ ನಾವು ನಿಮ್ಗೆ ಹೇಳ್ತೀವಿ. ನ್ಯಾಯ